ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्ण 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 हरे हरे, हरे राम 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 हरे हरे. हरे कृष्ण एल्रिगू आत्मीय स्वागत. भगवद्गीता यथारूप अध्याय 11 श्लोक 32. श्री भगवान उवाच कालो अस्मि लोकक्षयकृत् प्रवृद्धो लोकान् समार्तुम् इह प्रवृत्ता ऋते अपि त्वां न भविष्यन्ति सर्वे ये अवस्थिता प्रति अनिकेषु योधा. ಅನುವಾದ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಪಾಂಡವರನ್ನು ಬಿಟ್ಟು 2 ಪಕ್ಷಗಳ ಎಲ್ಲ ಯೋಧರು ಕೊಲ್ಲಲ್ಪಡುವರು. ಭಾವಾರ್ಥ. ಕೃಷ್ಣನು ತನ್ನ ಸ್ನೇಹಿತ ಮತ್ತು ದೇವೋತ್ತಮ ಪರಮಪುರುಷ ಎಂದು ಅರ್ಜುನನಿಗೆ ತಿಳಿದಿದ್ದರೂ ಕೃಷ್ಣನು ತೋರಿಸಿದ ಹಲವು ರೂಪಗಳಿಂದ ಅವನಿಗೆ ತೊಡಕಾಯಿತು. ಆದುದರಿಂದ ಈ ವಿನಾಶಕಾರಕ ಶಕ್ತಿಯ ವಾಸ್ತವ ಉದ್ದೇಶವನ್ನು ಕುರಿತು ಇನ್ನಷ್ಟು ಪ್ರಶ್ನೆ ಮಾಡಿದನು. ಪರಮಸತ್ಯವು ಎಲ್ಲವನ್ನೂ ಬ್ರಾಹ್ಮಣರನ್ನು ಸಹ ನಾಶ ಮಾಡುತ್ತದೆ ಎಂದು ವೇದಗಳಲ್ಲಿ ಹೇಳಿದೆ. ಕಠ ಉಪನಿಷತ್ತಿನಲ್ಲಿ ಹೀಗೆ ಹೇಳಿದೆ, ಯಸ್ಯ ಬ್ರಹ್ಮ ಚ ಕ್ಷತ್ರಂ ಚ ಉಭೇ ಭವತ ಓದನ ಮೃತ್ಯುರ್ ಯಸ್ಯ ಉಪಸೇಚನಂ ಕ ಇತ್ಥ ವೇದಯತ್ರ ಸಹ. ಕಟ್ಟ ಕಡೆಗೆ ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ಉಳಿದೆಲ್ಲರನ್ನು ಪರಮನು ಒಂದು ತುತ್ತಿನಂತೆ ನುಂಗಿಬಿಡುವನು. ಪರಮಪ್ರಭುವಿನ ಈ ರೂಪವು ಸರ್ವಭಕ್ಷಕವಾದ ಅದ್ಭುತ ರೂಪ. ಇಲ್ಲಿ ಕೃಷ್ಣನು ಸರ್ವಭಕ್ಷಕ ಕಾಲನ ರೂಪದಲ್ಲಿ ಪ್ರಕಟವಾಗಿದ್ದಾನೆ. ಕೆಲವರು ಪಾಂಡವರನ್ನು ಬಿಟ್ಟರೆ ರಣಭೂಮಿಯಲ್ಲಿದ್ದ ಎಲ್ಲರನ್ನೂ ಅವನು ಭಕ್ಷಿಸುತ್ತಾನೆ. ಅರ್ಜುನನಿಗೆ ಯುದ್ಧವು ಬೇಕಿರಲಿಲ್ಲ. ಯುದ್ಧ ಮಾಡದಿರುವುದೇ ಉತ್ತಮ, ಆಗ ಹತಾಶೆ ಇರುವುದಿಲ್ಲ ಎಂದು ಅವನು ಭಾವಿಸಿದನು. ಇದಕ್ಕೆ ಉತ್ತರವಾಗಿ ಪ್ರಭುವು ಅವನು ಯುದ್ಧ ಮಾಡದಿದ್ದರೂ ಅವರಲ್ಲಿ ಪ್ರತಿಯೊಬ್ಬರೂ ನಾಶವಾಗುವರು, ಏಕೆಂದರೆ ಅದು ತನ್ನ ಯೋಜನೆ ಎಂದು ಹೇಳುತ್ತಾನೆ. ಅರ್ಜುನನು ಯುದ್ಧವನ್ನು ನಿಲ್ಲಿಸಿದರೆ ಅವರು ಬೇರೊಂದು ರೀತಿಯಲ್ಲಿ ಸಾಯುತ್ತಾರೆ. ಅವನು ಹೋರಾಡದಿದ್ದರೂ ಸಾವನ್ನು ತಪ್ಪಿಸುವಂತಿಲ್ಲ. ವಾಸ್ತವವಾಗಿ ಅವರೆಲ್ಲರೂ ಆಗಲೇ ಸತ್ತು ಹೋಗಿದ್ದಾರೆ. ಕಾಲವೆಂದರೆ ನಾಶ. ಪರಮಪ್ರಭುವಿನ ಇಚ್ಛೆಗಳಿಗೆ ಅನುಗುಣವಾಗಿ ಎಲ್ಲ ಅಭಿವ್ಯಕ್ತಿಗಳು ನಾಶವಾಗಬೇಕು. ಇದು ಪ್ರಕೃತಿ ನಿಯಮ. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ. ಈ ಶ್ಲೋಕದಲ್ಲಿ ಭಗವಂತ ನಾನು ಕಾಲ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಟೈಮ್, ಅಂದರೆ ಪ್ರತಿಯೊಬ್ಬರು ಕಾಲಕ್ಕೆ ಅಂದರೆ ಕಾಲದ ಪ್ರಭಾವದಲ್ಲಿ ಯಾವ ರೀತಿ ಒಂದೊಂದು ಕ್ಷಣನ ಅವರು ಕಳ್ಕೊಳ್ತಾ ಇರ್ತಾರೆ. ಅಂದರೆ ಒಬ್ಬ ಮನುಷ್ಯನಿಗೆ 100 ವರ್ಷ ಆಯುಸ್ಸಿದೆ ಅಂದರೆ ಆತನಿಗೆ ವಯಸ್ಸು 50 ಅಥವಾ 60 ವರ್ಷ ಆಗಿದ್ರೆ ಉಳಿದ ಆಯುಸ್ಸನ್ನು ಮಾತ್ರ ಅವನ ಲೆಕ್ಕದಲ್ಲಿರುತ್ತೆ. ಅಂದರೆ ಏನು ಬ್ಯಾಲೆನ್ಸು ರಿಮೈನಿಂಗ್ ಅವನ ಟೈಮ್ ಇರುತ್ತೆ, ಅಂದರೆ ಅವನ ಆಯಸ್ಸಿರುತ್ತೆ, ಅಲ್ಲಿವರೆಗೂ ಮಾತ್ರ ಅವನು ಆ ಶರೀರದಲ್ಲಿ ಇರ್ಬೋದು. ಅಂದರೆ ಕಾಲ ಅನ್ನೋದು ಪ್ರತಿ ಸೆಕೆಂಡು, ಅಂದರೆ ಪ್ರತಿ ನಿಮಿಷ ಹೋಗ್ತಾನೆ ಇರುತ್ತೆ. ಕಾಲನ ಯಾರು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಆ ಕಾಲ ನಾನು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂದರೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನು ಸಾಯಲೇಬೇಕು. ಅದು 20 ವರ್ಷ ಇರ್ಬೋದು, 30 ವರ್ಷ ಇರ್ಬೋದು, 50 ವರ್ಷ ಇರ್ಬೋದು, ಅಥವಾ 100 ವರ್ಷ ಇರ್ಬೋದು. ಆದರೆ ಸಾವಂತೂ ಕಟ್ಟಿಟ್ಟ ಬುತ್ತಿ ಅಂತ ನಾವು ಹೇಳ್ತೀವಿ. ಅಂದರೆ ಈ ಪ್ರಕೃತಿಯಲ್ಲಿ ಏನು ಸೃಷ್ಟಿ ಮಾಡಿದ್ದಾನೆ ಭಗವಂತ, ಏನು ಸೃಷ್ಟಿ ಆಗಿದೆ, ಐಹಿಕವಾಗಿ ಈ ಶರೀರ ಸೃಷ್ಟಿ ಆಗಿದೆ. ಅದೇ ರೀತಿ ಏನು ನಮ್ಮ ಶರೀರ ಪಂಚಭೂತದಿಂದ ಮಾಡಿರ್ತಕ್ಕಂಥ ಈ ಶರೀರ ಕೂಡ ಒಂದು ಕಾಲದಲ್ಲಿ, ಒಂದು ಸಮಯದಲ್ಲಿ ಅದು ಸೃಷ್ಟಿಯಾಗಿದೆ. ಏನೇನೆಲ್ಲ ಸೃಷ್ಟಿಯಾಗಿದೆ ಅದಕ್ಕೆ ಒಂದು ಕಾಲ, ಒಂದು ಸಮಯ ಅಂತ ಇರುತ್ತೆ, ಅದು ಮುಕ್ತಾಯ ಆಗೋದಕ್ಕೆ. ಅದೇ ರೀತಿ ಇಲ್ಲಿ ಕುರುಕ್ಷೇತ್ರ ರಣರಂಗದಲ್ಲಿ ಅರ್ಜುನನಿಗೆ ಯುದ್ಧ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಆದರೆ ಯುದ್ಧ ಮಾಡೋದು ಇಷ್ಟ ಇಲ್ಲದೆ ಇದ್ರೂ ಕೂಡ ಅವನು ಸಾವನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಹಳ ಮುಖ್ಯವಾದ ವಿಷಯ. ಈ ಭಾಗದಲ್ಲಿ ನಾನು ಕಾಲನು, ಎಲ್ಲ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೀನಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ. ಅಂದರೆ
ಕೃಷ್ಣನ ಉದ್ದೇಶ ಈಗ ಅರ್ಜುನನಿಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ತಾ ಇದೆ. ಅಂದರೆ ಅರ್ಜುನನಿಗೆ ವಿಶ್ವರೂಪ ದರ್ಶನ ಆದಾಗ ಎಷ್ಟು ಗಾಬರಿ ಆಯಿತು, ಎಷ್ಟು ಬೆರಗಾಯಿತು ಅನ್ನೋದು ನಂತರ ಭಗವಂತ ಹೇಳ್ತಾ ಇದ್ದಾನೆ, ನೀನೇನು ಚಿಂತೆ ಮಾಡಬೇಕಾಗಿಲ್ಲ. ನೀನು ಯುದ್ಧ ಮಾಡಲಿಲ್ಲ ಅಂದರೂ ಏನು ಕೌರವರು ನಿನ್ನ ಜೊತೆ ಯುದ್ಧ ಮಾಡಕ್ಕೆ ಬಂದಿದ್ದಾರಲ್ಲ, ಅವರು ಯಾರೂ ವಾಪಸ್ ಹೋಗೋದಿಲ್ಲ, ಅವರು ಆಲ್ರೆಡಿ ಸತ್ತೋಗಿದ್ದಾರೆ. ಅದು ನನ್ನ ಯೋಜನೆ. ನಾವು ತಿಳ್ಕೊಬೇಕಾಗಿರೋದು ಭಗವಂತನ ಯೋಜನೆ. ಅಂದರೆ ಭಗವಂತ ಏನು ಇಚ್ಛೆ ಮಾಡ್ತಾನೆ ಅದಕ್ಕೆ ವಿರುದ್ಧವಾಗಿ ಯಾರೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸಮುದ್ರದ ಅಲೆಗಳು ಎಷ್ಟು ಜೋರಾಗಿ ಎಷ್ಟು ರಭಸವಾಗಿ ಬರ್ತಾ ಇರುತ್ತೆ ಅಂದರೆ, ನಾನು ಎಷ್ಟೇ ದೊಡ್ಡ ಗೋಲ್ಡ್ ಮೆಡಲಿಸ್ಟ್ ಸ್ವಿಮ್ಮರ್ ಆಗಿದ್ರು ಕೂಡ ಆ ಸಮುದ್ರದಲ್ಲಿ ನನ್ನ ಈಜಿನ ಏನು ಮೆಡಲ್ಗಳು ನನಗೆ ಸಹಾಯ ಮಾಡೋದಿಲ್ಲ. ಅದರಲ್ಲಿ ನಾನು ಕೊಚ್ಚಿ ಹೊರಟೋಗ್ತೀನಿ, ಅಂದರೆ ನನ್ನ ಪ್ರಾಣ ಹಾರೋಗುತ್ತೆ. ಅದೇ ರೀತಿ ಭಗವಂತ ಏನಾದರೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಅಥವಾ ಅದು ತೀರ್ಮಾನ ಆಗೋಗಿದೆ ಅಂದರೆ ಅದನ್ನು ಯಾರ ಕೈಯಲ್ಲೂ ನಿಲ್ಲಿಸೋದಕ್ಕೂ ಆಗಲ್ಲ, ಅದನ್ನು ಮುಂದೂಡೋದಕ್ಕೂ ಆಗೋದಿಲ್ಲ. ಅದು ಭಗವಂತನ ನಿರ್ಣಯ. ಇಲ್ಲಿ ಕಾಲದ ರೂಪದಲ್ಲಿ ನಾನಿದ್ದೀನಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದರೆ ನಮಗೆ ಗೊತ್ತಿರೋ ಹಾಗೆ ಭಗವದ್ಗೀತೆಯಲ್ಲಿ 5 ವಸ್ತು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಕಾಲದ ಮಹಿಮೆ ಅಂದರೆ ಕಾಲ ಅಂದರೆ ಏನು, ಕಾಲ ಅಂದರೆ ಒಂದು ನಿರಾಕಾರ ರೂಪ ಅಂತ ಕೂಡ ನಾವು ತಗೋಬೋದು. ಯಾವ ರೀತಿ ನಾವು ಭಗವಂತನನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ 3 ರೀತಿಯಲ್ಲಿ, ಅಂದರೆ ಬ್ರಹ್ಮಜ್ಯೋತಿ, ಪರಮಾತ್ಮ ಮತ್ತು ಭಗವಂತ ಅಂತ ನಾವೇನು ಹೇಳ್ತೀವಿ, ಅದೇ ರೀತಿ ಬ್ರಹ್ಮಜ್ಯೋತಿಯಲ್ಲಿ ಭಗವಂತನನ್ನು ನಾವು ನೋಡೋಕ್ಕಾಗೋದಿಲ್ಲ, ಅದು ಭಗವಂತನ ನಿರಾಕಾರ ರೂಪ. ಅದೇ ರೀತಿ ಶಬ್ದ ಅವತಾರ ಅಂತ ಕೂಡ ಹೇಳ್ತಾರೆ. ಅಂದರೆ ಭಗವಂತನ ಶಬ್ದ ಅವತಾರ, ನಾವು ಭಗವದ್ಗೀತೆಯನ್ನು ಓದ್ತಾ ಇದ್ವಿ, ಭಗವದ್ಗೀತೆ ಶಬ್ದದಲ್ಲಿ ಭಗವಂತ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ, ಅದನ್ನು ನಾವು ನೋಡೋಕ್ಕಾಗ್ತಾ ಇಲ್ಲ. ಅದೇ ರೀತಿ ಇಲ್ಲಿ ಕಾಲದ ರೂಪದಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಾನೆ. ಕಾಲನ ನಾವು ನೋಡೋಕ್ಕಾಗ್ತಾ ಇಲ್ಲ. ಇವನ್ ನಮ್ಮ ಕೈಲಿ ಗಾಳಿಯನ್ನು ಕೂಡ ನಾವು ನೋಡೋಕ್ಕಾಗೋದಿಲ್ಲ. ಗಾಳಿ ದೇಹದ ಒಳಗಡೆ ಇದೆ ಮತ್ತು ಹೊರಗಡೆನೂ ಇದೆ, ಆದರೆ ಅದು ಸ್ಪರ್ಶ ಆದಾಗ ಮಾತ್ರ ನಮಗೆ ಗಾಳಿಯ ಅನುಭವ ಆಗತ್ತೆ. ಅದೇ ರೀತಿಯಲ್ಲಿ ದೇಹದಲ್ಲಿರ್ತಕ್ಕಂಥ ವಾಯು ಅಂದರೆ ಗಾಳಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಇದ್ದಾಗ ನಮಗೆ ತೊಂದರೆಗಳಾಗ್ತಾ ಇರುತ್ತೆ, ಆದರೆ ನಮ್ಮಿಂದ ನೋಡೋಕ್ಕಾಗ್ತಾ ಇಲ್ಲ. ಅದೇ ರೀತಿ ಇಲ್ಲಿ ಕಾಲ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಅದು ನನ್ನ ರೂಪ, ಅದು ನಾನು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ನಂತರ ಪ್ರಭುಪಾದರು ಕಠೋಪನಿಷತ್ತಿನ ಒಂದು ಶ್ಲೋಕ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಬ್ರಾಹ್ಮಣರನ್ನ, ಕ್ಷತ್ರಿಯನ, ಉಳಿದ ಎಲ್ಲರನ್ನು ಪರಮನು ಒಂದು ತುತ್ತಿನಂತೆ ನುಂಗಿ ಬಿಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಪರಮಪ್ರಭುವಿನ ಈ ರೂಪವು ಸರ್ವಭಕ್ಷಕವಾದ ಅದ್ಭುತ ರೂಪ. ಇಲ್ಲಿ ಕೃಷ್ಣನು ಸರ್ವಭಕ್ಷಕ ಕಾಲನ ರೂಪದಲ್ಲಿ ಪ್ರಕಟವಾಗಿದ್ದಾನೆ. ಅಂದರೆ ಈ ಕುರುಕ್ಷೇತ್ರದ ರಣರಂಗದಲ್ಲಿ ಈಗ ತೋರಿಸ್ತಕ್ಕಂಥ ವಿಶ್ವರೂಪ ದರ್ಶನದ ಸಮಯದಲ್ಲಿ ಭಗವಂತ ತನ್ನನ್ನು ತಾನು ಹೇಳ್ಕೊಳ್ತಾ ಇದ್ದಾನೆ, ನಾನು ಕಾಲದ ರೂಪದಲ್ಲಿ ಇಲ್ಲಿದ್ದೀನಿ. ಈಗ ಏನು ನಿನ್ನ ಜೊತೆ ಹೋರಾಟ ಮಾಡಕ್ಕೆ ಬಂದಿರತಕ್ಕಂಥ ಕೌರವರು ಇರ್ಬೋದು ಅಥವಾ ನಿನ್ನ ಸೈನ್ಯದಲ್ಲಿರ್ತಕ್ಕಂಥ ಸಾಕಷ್ಟು ಮಂದಿ ಎಲ್ಲರನ್ನ ನಾನು ಒಂದು ತುತ್ತಿನಂತೆ ನುಂಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದು ನಮಗೆ ಕಠೋಪನಿಷತ್ತಿಂದ ಸಿಕ್ಕಿದೆ. ನಂತರ ಉಳಿದ ಭಾವಾರ್ಥದಲ್ಲಿ ಪ್ರಭುಪಾದರು ಅರ್ಜುನನಿಗೆ ಯುದ್ಧವೂ ಬೇಕಿರಲಿಲ್ಲ. ಅಂದರೆ ಸಾಮಾನ್ಯವಾಗಿ ಭಕ್ತರಿಗೆ ಯಾವುದೇ ರೀತಿ ಹಿಂಸೆ ಅನಾವಶ್ಯಕ ಅಂತ ತಿಳ್ಕೊಳ್ತಾರೆ. ಹಿಂಸೆ ಅವಶ್ಯಕತೆ ಇಲ್ಲ, ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ರಾಜ್ಯ ತಾನೇ ಬೇಕು, ಅವರು ಕೊಟ್ಬಿಡೋಣ, ನಾವು ಬೇಕಾದರೆ ಎಲ್ಲಿ ಬೇಕಾದ್ರೆ ವಾಸ ಮಾಡ್ಬೋದು. ಯಾಕಂದರೆ ಪಾಂಡವರಿಗೆ ಆಗಲೇ ಅಜ್ಞಾತವಾಸ ಎಲ್ಲ ಮಾಡಿ ಅವ್ರಿಗೆ ಅನುಭವ ಆಗಿಬಿಟ್ಟಿದೆ. ಎಲ್ಲಿ ಹೋದ್ರೂ ಕೂಡ ನಾವು ಹೇಗೋ ಜೀವನ ನಡೆಸ್ಬೋದು. ನಮಗೆ ಈ ರಾಜ್ಯಕ್ಕೋಸ್ಕರ ಅಥವಾ ನಮಗೆ ಒಂದು ಕ್ಷತ್ರಿಯರಿಗೆ ಒಂದು ರಾಜ್ಯದ ಅವಶ್ಯಕತೆ ಬೇಕೇ ಬೇಕು. ಆ ರಾಜ್ಯನ ನಾವು ಪಡ್ಕೋಬೇಕಾದ್ರೆ ಯುದ್ಧ ಅನಿವಾರ್ಯ ಆಗಿದೆ. ಆದರೆ ಯುದ್ಧ ಮಾಡೋದ್ರಿಂದ ಸಾಕಷ್ಟು ಜನ ಪ್ರಾಣ ಕಳ್ಕೊಳ್ತಾರೆ. ಆ ರೀತಿ ನಾವು ಬೇರೆಯವರನ್ನು ಕೊಂದು ಬೇರೆಯವರ ರಕ್ತಪಾತವನ್ನು ನೋಡ್ತಾ ನಾವು ರಾಜ್ಯಭಾರ ಮಾಡೋದು ನಮಗಿಷ್ಟ ಇಲ್ಲ ಅನ್ನೋದು ಅರ್ಜುನನ ಯೋಚನೆ. ಅದರಲ್ಲೂ ಅರ್ಜುನ ಸಾಮಾನ್ಯ ಮನುಷ್ಯ ಆಗಿರಲಿಲ್ಲ, ಆತ ಭಗವಂತನ ಸ್ನೇಹಿತ, ನಂತರ ಭಗವಂತನ ಮಹಾನ್ ಭಕ್ತ ಆಗಿರೋದ್ರಿಂದ ಆತನ ಮನಸ್ಸಿನಲ್ಲಿ ಉದ್ಭವವಾದ ಸ್ಥಿತಿಯನ್ನು ಹೋಗಲಾಡಿಸೋದಕ್ಕೋಸ್ಕರನೇ ಕೃಷ್ಣ ಭಗವದ್ಗೀತೆಯನ್ನು ಉಪದೇಶ ಮಾಡ್ತಾ ಇದ್ದಾನೆ. ನಂತರ ಪ್ರಭುಪಾದರ ಕೊನೆಯಲ್ಲಿ ಕೃಷ್ಣನ ಯೋಜನೆ ಯಾವ ರೀತಿ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದು ಕೃಷ್ಣ ಯಾವ ರೀತಿ ಉತ್ತರ ಕೊಡ್ತಾನೆ ಅಂದರೆ, ಇದಕ್ಕೆ ಉತ್ತರವಾಗಿ ಪ್ರಭು ಅವನು ಯುದ್ಧ ಮಾಡದಿದ್ದರೂ ಅವರಲ್ಲಿ ಪ್ರತಿಯೊಬ್ಬರೂ ನಾಶವಾಗುವರು, ಏಕೆಂದರೆ ಅದು ತನ್ನ ಯೋಜನೆ ಎಂದು ಹೇಳುತ್ತಾನೆ. ಅರ್ಜುನನು ಯುದ್ಧವನ್ನು ನಿಲ್ಲಿಸಿದರೆ ಅವರು ಬೇರೊಂದು ರೀತಿಯಲ್ಲಿ ಸಾಯುತ್ತಾರೆ. ಅವನು ಹೋರಾಡದಿದ್ದರೂ ಸಾವನ್ನು ತಪ್ಪಿಸುವಂತಿಲ್ಲ. ವಾಸ್ತವವಾಗಿ ಅವರೆಲ್ಲರೂ ಆಗಲೇ ಸತ್ತು ಹೋಗಿದ್ದಾರೆ. ಕಾಲವೆಂದರೆ ನಾಶ. ಪರಮಪ್ರಭುವಿನ ಇಚ್ಛೆಗಳಿಗೆ ಅನುಗುಣವಾಗಿ ಎಲ್ಲ ಅಭಿವ್ಯಕ್ತಿಗಳು ನಾಶವಾಗಬೇಕು. ಇದು ಪ್ರಕೃತಿ ನಿಯಮ. ಸಾಮಾನ್ಯವಾಗಿ ನಾವು ಎಷ್ಟೇ ದೊಡ್ಡ ಡಾಕ್ಟರ್ ಹತ್ರ ಹೋದರೂ ಕೂಡ ನಮ್ಮ ಸಮಯ ಬಂದಾಗ ಅವರು ನಮ್ಮನ್ನು ಉಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದು ಪ್ರಕೃತಿ ನಿಯಮ. ಹುಟ್ಟಿದ ಪ್ರತಿಯೊಂದು ಅದಕ್ಕೆ ಒಂದು ಜನ್ಮದ ದಿನಾಂಕ ಅಂತ ಇರುತ್ತೆ, ನಂತರ ಅದಕ್ಕೆ ಸಾವಿನ ದಿನಾಂಕ ಕೂಡ ಬರುತ್ತೆ.
ಏನು ಬರ್ತ್ ಡೆತ್ ಅಂತ ನಾವೇನು ಹೇಳ್ತೀವಿ, ಹುಟ್ಟಿದ ದಿನ ನಂತರ ಅವರ ಸಾವನ್ನಪ್ಪಿದ ದಿನ ಕೂಡ ನಾವು ಸ್ಮಶಾನಗಳಲ್ಲಿ ಅಥವಾ ಕೆಲವು ಕಡೆ ನಾವು ನೋಡ್ತೀವಿ. ಅವರು ಫೋಟೋ ಕೆಳಗಡೆ ಕೂಡ ಹಾಕಿರ್ತಾರೆ ಅವರ ಜನನ ಮತ್ತು ಮರಣದ ದಿನ. ಇದು ಪ್ರಕೃತಿ ನಿಯಮ, ಯಾಕಂದರೆ ಯಾರ ಕೈಲೂ ಉಳಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಭಗವಂತನ ನಿಯಮ. ಅದು ಭಗವಂತ ಕಾಲನ ರೂಪದಲ್ಲಿ ಯಾವ ರೀತಿ ಮೃತ್ಯು ರೂಪದಲ್ಲಿ ಕೂಡ ಬರ್ತೀನಿ ಅಂತ ಹೇಳಿದ ಹಿಂದಿನ ಅಧ್ಯಾಯದಲ್ಲಿ. ನಿನಗೆ ದೇವರಲ್ಲಿ ನಂಬಿಕೆ ಇಲ್ಲ, ದೇವರನ್ನು ನಂಬೋದಿಲ್ಲ, ದೇವರ ನಿಯಮನ ನೀನು ಪಾಲನೆ ಮಾಡಲಿಲ್ಲ ಅಂದರೆ ಆಯಿತು, ಕೊನೆ ಕ್ಷಣದಲ್ಲಿ ಸಾವಿನ ರೂಪದಲ್ಲಿ ನಿನ್ನ ಮುಂದೆ ನನ್ನ ದರ್ಶನ ನೆನೆ ಸಿಗತ್ತೆ. ಮೃತ್ಯು ಸರ್ವ ಅರಶ್ಚಾಹಂ ಅಂತ ಹಿಂದೆ ಅಧ್ಯಾಯದಲ್ಲಿ ಭಗವಂತ ಹೇಳಿದ್ದ. ಅದೇ ರೀತಿ ಇಲ್ಲಿ ಕೂಡ ಪ್ರಭುಪಾದರು ಮುಕ್ತಾಯದ ಸಂಬಂಧದಲ್ಲಿ ಇದು ಪ್ರಕೃತಿ ನಿಯಮ. ಹುಟ್ಟಿದೆಲ್ಲ ಸಾಯಲೇಬೇಕು, ಮತ್ತೆ ಹುಟ್ಟಲೇಬೇಕು. ಅದಕ್ಕೆ ಕರ್ಮ ಅಂತ ನಾವೇನು ಹೇಳ್ತೀವಿ. ನಾನು ಒಳ್ಳೆ ಕರ್ಮ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಒಳ್ಳೆ ಪರಿವಾರದಲ್ಲಿ ನನಗೆ ಜನ್ಮ ಸಿಗತ್ತೆ. ಅದೇ ರೀತಿ ನಾನು ಕೆಟ್ಟ ಕರ್ಮವನ್ನು ಮಾಡಿದಾಗ ನನಗೆ ಕೆಟ್ಟದ ಪ್ರತಿಫಲ ಕೂಡ ಸಿಗತ್ತೆ. ಅದೇ ರೀತಿ ನಾವು ಆದಷ್ಟು ಏನು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಭಗವಂತನ ಸಂದೇಶನ ಅರ್ಥ ಮಾಡಿಕೊಂಡು ನಂತರ ಭಗವಂತನ ಧಾಮಕ್ಕೆ ಹೋಗ್ಬೇಕಂದ್ರೆ ನಾವು ಕೂಡ ಭಗವಂತನ ಪರಿಶುದ್ಧ ಭಕ್ತರ ಆಶ್ರಯವನ್ನು ಪಡ್ಕೊಂಡು ಅವರ ಉಪದೇಶವನ್ನು ಅನುಸರಿಸ್ತಾ ಹೋದಾಗ ಮಾತ್ರ ನಮಗೆ ಈ ಪ್ರಕೃತಿ ನಿಯಮ ನಮ್ಮನ್ನು ಹಿಂಬಾಲಿಸೋದಿಲ್ಲ. ಅಂದರೆ ಈ ಪ್ರಕೃತಿಯಲ್ಲಿ, ಅಂದರೆ ಈ ಐಹಿಕ ಜಗತ್ತಿನಲ್ಲಿ ನಾವು ಎಲ್ಲಿವರೆಗೂ ಇರ್ತೀವಿ ಅಲ್ಲಿ ಜನನ ಮರಣ ವೃದ್ಧಾಪ್ಯ ರೋಗ ರುಜಿನ ಇದ್ದೇ ಇರುತ್ತೆ. ಇಲ್ಲಿಂದ ನಾವು ತಪ್ಪಿಸ್ಕೋಬೇಕಾದ್ರೆ ಎಲ್ಲಿ ನಮಗೆ ವರ್ತಮಾನ ಭೂತ ಭವಿಷ್ಯತ್ ಎಲ್ಲೂ ಯಾವುದೂ ನಮ್ಮನ್ನು ಹಿಂಬಾಲಿಸೋದಿಲ್ಲ ಅಥವಾ ನಮ್ಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ. ಆ ಜಾಗಕ್ಕೆ ಹೋಗ್ಬೇಕಂದ್ರೆ ಅದು ಭಗವಂತನ ಲೋಕಕ್ಕೆ ಹೋಗೋದು ಮಾತ್ರ, ಭಗವಂತನ ಲೋಕದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳ್ತಾ ನಾನು ಈ ಭಾಗಕ್ಕೆ ಇಲ್ಲಿಗೆ ವಿರಾಮ ಕೊಡ್ತೀನಿ. ಹರೇ ಕೃಷ್ಣ.